ಆರ್ಸಿಬಿ 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 ಕೊನೆಗೂ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಒಂದು ಎರಡನೇ ಸ್ಥಾನವನ್ನು ಅಲಂಕರಿಸಿಬಿಟ್ಟಿದೆ. ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ ಲಕ್ನೋ ವಿರುದ್ಧ 6 ವಿಕೆಟ್ಗಳೊಂದಿಗೆ ಒಂದಿಷ್ಟು ವಿಕೆಟ್ಗಳೊಂದಿಗೆ ಆರ್ಸಿಬಿ ಸಂಭ್ರಮಿಸಿದೆ. ವಿಕೆಟ್ಗಳೊಂದಿಗೆ ಆರ್ಸಿಬಿ ಸಂಭ್ರಮಿಸಿದೆ. ಎಷ್ಟೇ ಸೋದರು ಬಿಟ್ಟಿಲ್ಲ ಸ್ಲೋಗನು ಈ ಸಲ ಕಪ್ ನಮ್ದೇನೆ. ಈ ದೊಡ್ಡ ಮೊತ್ತದ ರನ್ಗಳ ಹಿಂದೆ ಬಿದ್ದಂತ ಆರ್ಸಿಬಿ ಓಪನರ್ ಬ್ಯಾಟ್ಮನ್ಸ್ ಮತ್ತು ಉತ್ತಮ ಆರಂಭವನ್ನೇ ಪಡೆದುಕೊಂಡ್ಬಿಡ್ತಾರೆ. 230 ರನ್ ಗಳಿಸಿ ಜಯಬೇರಿಯನ್ನು ಬಾರಿಸಿದೆ. ಪಾಯಿಂಟ್ ಟೇಬಲ್ ನಲ್ಲಿ ಆರ್ಸಿಬಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಎಷ್ಟೇ ಸೋದರು ಬಿಟ್ಟಿಲ್ಲ ಸ್ಲೋಗನು ಈ ಸಲ ಕಪ್ ನಮ್ದೇನೆ. ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಆರ್ಸಿಬಿ ಕೊನೆಗೂ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಒಂದು ಎರಡನೇ ಸ್ಥಾನವನ್ನು ಅಲಂಕರಿಸಿಬಿಟ್ಟಿದೆ. ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ ಲಕ್ನೋ ವಿರುದ್ಧ 6 ಒಂದಿಷ್ಟು ವಿಕೆಟ್ಗಳೊಂದಿಗೆ ಆರ್ಸಿಬಿ ಸಂಭ್ರಮಿಸಿದೆ. ಇನ್ನು ಪ್ಲೇ ಆಫ್ ನಲ್ಲಿ ಪಂಜಾಬ್ ಕಿಂಗ್ ಒಂದಿಷ್ಟು ವಿರುದ್ಧ ಸೆಣಸಾಡೋದು ಒಂದಿಷ್ಟು ನಡೆಯಲಿದ್ದು, ಇಲ್ಲಿಗೆ ಗೆದ್ರೆ ನೇರವಾಗಿ ಫೈನಲ್ಗೆ ಒಂದಿಷ್ಟು ಎಂಟ್ರಿಯನ್ನು ಕೊಟ್ಟಂಗೆ. ನೋಡಿ, ಇನ್ನು ಗೆದ್ದ ಖುಷಿಯಲ್ಲಿ ಮಾತನಾಡಿರುವಂಥ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಅವರು, ನಿಜ ಹೇಳಬೇಕು ಅಂತಂದರೆ ನನಗೆ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗ್ತಾ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಒಂದಿಷ್ಟು ಕ್ರೀಸ್ನಲ್ಲಿದ್ದಾಗ ಆ ಕ್ಷಣದಲ್ಲಿ ಏನು ಮಾಡಬೇಕು ಅನ್ನೋದು ಮಾತ್ರ ಯೋಚಿಸ್ತಾ ಇದ್ದೆ. ಕೊಹ್ಲಿ ಔಟ್ ಆದಂಥ ಸಂದರ್ಭದಲ್ಲಿ ಆಟವನ್ನು ಡೀಪಾಗಿ ತೆಗೆದುಕೊಂಡು ಹೋಗಲು ನಿರ್ಧಾರ ಕೂಡ ಮಾಡಿದೆ. ನನ್ನ ಮೆಂಟರ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಅವರು ಹೇಳೋದನ್ನು ಅದನ್ನೇ ಇರುವ ಸಾಮರ್ಥ್ಯದಿಂದ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಆಟವನ್ನು ಮುಗಿಸಬಲ್ಲೆ. ಇನ್ನು ಆರ್ಸಿಬಿ ತುಂಬಾ ದೊಡ್ಡ ಫ್ರಾಂಚೈಸಿ, ಪಂದ್ಯದ ಒತ್ತಡವನ್ನು ಒಂದಿಷ್ಟು ನಾನು ನನ್ನ ಮೇಲೆ ಹಾಕಿಕೊಂಡಿದ್ದೇನೆ. ಸೊ ವಿರಾಟ್ ಕೊಹ್ಲಿ ಆಗಿರ್ಬೋದು, ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಬಿಬಿ ಅವರಾಗಿರ್ಬೋದು ನೋಡಿದಾಗ ಒಂದಿಷ್ಟು ಆಡಲು ಇನ್ನಷ್ಟು ಉತ್ಸಾಹ ಹೆಚ್ಚುತ್ತದೆ. ಅವರೊಂದಿಗೆ ಆಡಲು ಅವಕಾಶ ಸಿಕ್ಕಿರೋದೇ ಉತ್ಸುಕನಾಗಿದ್ದೇನೆ. ನಾವು ಈ ಕ್ಷಣವನ್ನು ಆನಂದಿಸ್ತಾ ಇದ್ದೇನೆ. ಇನ್ನು ಈ ಜವಾಬ್ದಾರಿಯನ್ನು ನನಗೆ ನೀಡಿದ್ದಕ್ಕಾಗಿ ಈ ಋತುವಿನಲ್ಲಿ ತವರಿನ ಹೊರಗೆ ಗೆದ್ದು ಅತ್ಯುತ್ತಮ ದಾಖಲೆಯನ್ನು ಕಾಯ್ದಿರಿಸಿಕೊಂಡಿದ್ದಾಗಿದೆ. ನೋಡಿ, ರಜತ್ ಅವರಿಗೆ ಶ್ರೇಯಸ್ ಸಲ್ಲುತ್ತದೆ. ಹೆಜಲ್ವುಡ್ ಆಗಿರ್ಬೋದು ಒಂದು ಫಿಟ್ ಆಗಿದ್ದಾರೆ. ನಮ್ಮ ತಂಡದಲ್ಲಿ ನಂಬಿಕೆ ತುಂಬ ಪ್ರಬಲವಾಗಿದೆ. ನೀವು ಯಾವುದೇ ಆಟಗಾರರನ್ನು ನೋಡಿದರೂ ಕೂಡ ಎಲ್ಲರೂ ಪಂದ್ಯ ವಿಜೇತರೇ. ನಾವು 3-4 ವಿಕೆಟ್ಗಳನ್ನು ಕಳೆದುಕೊಂಡ್ರೂ ಕೂಡ ನಂಬಿಕೆ ಇತ್ತು ಅಂತ ಹೇಳಿದ್ದಾರೆ. ನೋಡಿ, ಲಕ್ನೋ ವಿರುದ್ಧ ಒಂದಿಷ್ಟು ಲೀಗ್ನ ಕೊನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ನಾಯಕ ಜಿತೇಶ್ ಶರ್ಮಾ ಅವರ ಅದ್ಭುತವಾದಂಥ ಅರ್ಧಶತಕದಿಂದ ಆರ್ಸಿಬಿ ಒಂದಿಷ್ಟು ಟೀಮ್ ರೋಚಕವಾಗಿ ಗೆಲುವನ್ನು ಪಡೆದುಕೊಂಡಿದೆ. ಈ ಮೂಲಕ ಪಾಯಿಂಟ್ ಟೇಬಲ್ನಲ್ಲಿ ಆರ್ಸಿಬಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. 19 ಅಂಕದೊಂದಿಗೆ ರನ್ ರೇಟ್ನಿಂದಲೂ ಕೂಡ ಆರ್ಸಿಬಿ ಪ್ರಥಮ ಸ್ಥಾನವನ್ನು ಇಲ್ಲಿ ಪಡೆದುಕೊಂಡಿರುವಂಥದ್ದು. ಲಕ್ನೋದ ವಾಜಪೇಯಿ ಏಕನಾಥ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂಥ ಪಂದ್ಯದಲ್ಲಿ ಆರ್ಸಿಬಿ ನಾಯಕ ಜಿತೇಶ್ ಶರ್ಮಾ ಟಾಸ್ ಗೆದ್ದು ಎದುರಾಳಿ ಲಕ್ನೋ ತಂಡವನ್ನು ಮೊದಲು ಬ್ಯಾಟಿಂಗ್ಗೆ ಆಹ್ವಾನ ಮಾಡ್ತಾರೆ. ಲಕ್ನೋದ ಓಪನರ್ಗಳಾದಂಥ ಮಿಚೆಲ್ ಮಾರ್ಷಲ್ ಹಾಗೆ ಮ್ಯಾಥ್ಯೂ ಇನ್ನು ಒಳ್ಳೆ ಆರಂಭ ಪಡೆಯಲಿದ್ದರು. ಒಂದಿಷ್ಟು ಕೇವಲ 14 ರನ್ ಮ್ಯಾಥ್ಯೂ ವಿಕೆಟನ್ನು ಒಂದಿಷ್ಟು ಒಪ್ಪಿಸಿದ್ರು. ಇದರ ನಂತರ ಬಂದ ರಿಷಬ್ ಪಂತ್ ಅವರು ಆರ್ಸಿಬಿ ಬಾಲರ್ಗಳ ಮೇಲೆ ಒತ್ತಡ ಹೇರಿಬಿಟ್ರು. ಇನ್ನೊಂದೆಡೆ ಓಪನರ್ ಮಿಚೆಲ್ ಮಾರ್ಷಲ್ ಭರ್ಜರಿ ಬ್ಯಾಟಿಂಗ್ ಕೂಡ ಮುಂದುವರಿಸಿ ಕೇವಲ 37 ಬಾಲ್ಗಳನ್ನು 4 ಬೌಂಡ್ರಿ ಹಾಗೂ 5 ಸಿಕ್ಸರ್ಗಳಿಂದ 67 ರನ್ನನ್ನು ಸಿಡಿಸಿ ಔಟ್ ಆಗಿಬಿಡ್ತಾರೆ. ಬ್ಯಾಟಿಂಗ್ನಲ್ಲಿ ಸಾಧಾರಣ ಒಂದಿಷ್ಟು ಸುಧಾರಣೆ ಕಂಡಂಥ ರಿಷಬ್ ಪಂತ್ ಅವರು ಆರ್ಸಿಬಿ ಬಾಲರ್ಗಳ ಮೇಲೆ ಎದುರಿಗೆ ಒಂದಿಷ್ಟು ಯಾವ ರೀತಿ ಅಂತಂದರೆ ಕೇವಲ 54 ಎಸೆತಗಳನ್ನು ಎದುರಿಸಿ ಪಂತ್ ಅವರು 10 ಬೌಂಡ್ರಿ 6 ಸಿಕ್ಸರ್ಗಳಿಂದ ಸೆಂಚುರಿ ಬಾರಿಸ್ತಾ ಬಿಡ್ತಾರೆ. ಈ ಪಂದ್ಯದಲ್ಲಿ ಒಟ್ಟು 61 ಎಸೆತಗಳಲ್ಲಿ 11 ಬೌಂಡ್ರಿ 8 ಸಿಕ್ಸರ್ಗಳಿಂದ 118 ರನ್ ಬಾರಿಸಿ ಅಜೇಯರಾಗ್ತಾರೆ. ಇದರಿಂದ ಲಕ್ನೋ ತಂಡ 20 ಓವರ್ಗಳಲ್ಲಿ 3 ವಿಕೆಟ್ಗೆ 228 ರನ್ಗಳನ್ನು ಬೃಹತ್ ಟಾರ್ಗೆಟನ್ನು ನೀಡಿಬಿಡುತ್ತೆ. ಈ ದೊಡ್ಡ ಮೊತ್ತದ ರನ್ಗಳ ಹಿಂದೆ ಬಿದ್ದಂಥ ಆರ್ಸಿಬಿ ಓಪನರ್ ಬ್ಯಾಟ್ಮನ್ಸ್ ಮತ್ತು ಉತ್ತಮ ಆರಂಭವನ್ನೇ ಪಡೆದುಕೊಂಡ್ಬಿಡ್ತಾರೆ. ನೋಡಿ, ವಿರಾಟ್ ಕೊಹ್ಲಿ ಜೊತೆಗೆ ಇನ್ನಿಂಗ್ಸ್ ಆರಂಭಿಸಿದಂಥ ಸಾಲ್ಟ್ ಏನಿದ್ದಾರಲ್ಲ 30 ರನ್ಗೆ ಬ್ಯಾಟಿಂಗ್ ಮುಗಿಸ್ತಾರೆ. ಇವರ ಬೆನ್ನಲ್ಲೇ ರಜತ್ ಪಾಟೀದಾರ್ ಅವರು ಕೇವಲ 14 ರನ್ಗೆ ಪೆವಿಲಿಯನ್ಗೆ ನಡೆದುಬಿಡ್ತಾರೆ. ರಜತ್ ಹಿಂದೆ ಲೈಮ್ ಲಿವಿಂಗ್ ಸ್ಟೋನ್ ಡಕ್ಔಟ್ ಆಗಿದ್ದು ಆರ್ಸಿಬಿ ಫ್ಯಾನ್ಸ್ಗೆ ಒಂದಿಷ್ಟು ಬೇಸರಕ್ಕೆ ಕಾರಣ ಆಗಿಬಿಡುತ್ತೆ. ಒಂದು ಕಡೆ ಸತತ ವಿಕೆಟ್ ಹೋಗ್ತಾ ಇದ್ರೂ ಕೂಡ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ವಿರಾಟ್ ಕೊಹ್ಲಿ ಅವರು ಲಕ್ನೋ
ಲಕ್ನೋ ವಿರುದ್ಧ ಅರ್ಧ ಶತಕ ಬಾರಿಸೇ ಬಿಟ್ಟರು. ಪಂದ್ಯದಲ್ಲಿ ಒಂದು 6 ಬಾರಿಸಿದ್ದೇ 10 ಬೌಂಡ್ರಿ ಸಮೇತ 27 ಬಾಲ್ಗಳಲ್ಲಿ ಅರ್ಧ ಶತಕ ಸಿಡಿಸಿದ್ದಾರೆ. ವಿರಾಟ್ ಕೊಹ್ಲಿ 54 ರನ್ಗಳಿಂದ ಬ್ಯಾಟಿಂಗ್ ಮುಂದುವರಿಸ್ತಾರೆ. ಇನ್ನು ಆಯುಷ್ ಬಂದೋನಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಪಂದ್ಯದಲ್ಲಿ ಕನ್ನಡಿಗ ಮಯಾಂಕ್ ಅಗ್ರವಾಲ್ ಹಾಗೂ ನಾಯಕ ಜಿತೇಶ್ ಶರ್ಮಾ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಜಿತೇಶ್ ಶರ್ಮಾ ಪಂದ್ಯದಲ್ಲಿ ಕೇವಲ 21 ಬಾಲ್ಗಳಲ್ಲಿ 6 ಬೌಂಡ್ರಿ ಮತ್ತು 3 ಮನಮೋಹಕ 6ಗಳಿಂದ ಹಾಫ್ ಸೆಂಚುರಿಯನ್ನು ಬಾರಿಸ್ತಾರೆ. ನೋಡಿ, ಜಿತೇಶ್ ಶರ್ಮಾ ಅವರು RCBಗೆ ನಾಯಕನಾಗಿದ್ದ ಪಂದ್ಯದಲ್ಲೇ ಅರ್ಧ ಶತಕ ಸಿಡಿಸಿ ಖುಷಿಯನ್ನು ಪಡ್ತಾರೆ. ಜಿತೇಶ್ ಶರ್ಮಾ ಒಟ್ಟು 33 ಎಸೆತಗಳಲ್ಲಿ 8 ಬೌಂಡರಿ 6 ಸಿಕ್ಸರ್ಗಳಿಂದ 85 ರನ್ ಬಾರಿಸಿ ಅಜೇಯರಾಗ್ತಾರೆ. ನೋಡಿ, ಇವರಿಗೆ ಉತ್ತಮ ಸಾಥ್ ಕೊಟ್ಟಂಥ ಕನ್ನಡಿಗ ಮಯಾಂಕ್ ಅಗ್ರವಾಲ್ 23 ಎಸೆತಗಳಲ್ಲಿ 5 ಬೌಂಡ್ರಿಗೆ 41 ರನ್ ಸಿಡಿಸಿ RCBಗೆ ನೆರವಾಗ್ತಾರೆ. ಇದರಿಂದ RCB 18.4 ಓವರ್ಗಳಲ್ಲಿ, ಅಂತಂದರೆ 18 ಓವರು 4 ಬಾಲ್ಗಳಲ್ಲಿ 4 ವಿಕೆಟ್ ಪಡೆದು 230 ರನ್ ಗಳಿಸಿ ಜಯಬೇರಿಯನ್ನು ಬಾರಿಸಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.